टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಖಂಡಿತ ಈಗ ಅದನ್ನೇ ಹೇಳಿದ್ದು ನಾನು. ಕೇವಲ ಅವರು ಮಾಧ್ಯಮದ ಮುಂದೆ, ಮಾಧ್ಯಮ ಸ್ನೇಹಿತರದ ಮುಂದೆ ಹೇಳ್ಕೊಳ್ಳೋದು ಕೇಂದ್ರ ಸರ್ಕಾರ ನಮಗೇನು ಮಾಡ್ತಾ ಇಲ್ಲ ಅಂತ. ಕೇಂದ್ರದ ಸರ್ಕಾರದ ಪ್ರತಿನಿಧಿಯಾಗಿ ನಾವು ದಿಶಾ ಸಮಿತಿ ಮಾಡ್ತೀವಿ, ದಿಶಾ ಸಭೆಯನ್ನು ಮಾಡ್ತೀವಿ. ಇಲ್ಲಿ ಒಬ್ಬ ಶಾಸಕರು ಬಂದು ನಮಗೆ ಇವತ್ತಿನವರೆಗೂ ಈ ಜಿಲ್ಲೆಯಲ್ಲಿ ಮುನಿಯಪ್ಪನವರು ರೈಲ್ ವಿಚಾರದಲ್ಲಿ ಒಂದು ವಿಷಯ ಬಿಟ್ಟರೆ ಯಾವುದಾದ್ರೂ ಶಾಸಕರು ನನಗೆ ಇಂಥ ಕ್ಷೇತ್ರದಲ್ಲಿ ನನಗಿಂಥದ್ದು ಮಾಡಿಕೊಡಿ ಅಂತ ಕೇಳಿದಾರ? ಇಂಥ ಕೆಲಸ ಆಗಬೇಕು ಕೇಂದ್ರ ಸರ್ಕಾರದಲ್ಲಿ, ಇಂಥ ಇಲಾಖೆಯಲ್ಲಿ ಇಂಥ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ, ಇದನ್ನು ಮಾಡಿಸ್ಕೊಡಿ ಅಂದಿದ್ದಾರೆ? ಇವರು ಚುನಾಯಿತ ಪ್ರತಿನಿಧಿಗಳು ಯಾವ ರೀತಿ ಆಗ್ತಾರೆ? ಆ ಕ್ಷೇತ್ರಕ್ಕೆ ಕೆಲಸ ಆಗಬೇಕು ಅಂತಂದಾಗ ಸಂಸದರು, ಶಾಸಕರು, ಅಧಿಕಾರಿಗಳು ನಾವೆಲ್ಲ ಕೂಡ ಒಂದು ತಂಡವಾಗಿ ಕೆಲಸ ಮಾಡಿದಾಗ ಮಾತ್ರ ಅಭಿವೃದ್ಧಿ ಆಗ್ತದೆ. ಆದರೆ ಎಲ್ಲವನ್ನೂ ಕೂಡ ರಾಜಕೀಯ ದೃಷ್ಟಿಕೋನದಲ್ಲಿ ಇವ್ರು ನೋಡೋದ್ರಿಂದ ಇವತ್ತು ಅದನ್ನೇನು ಹೇಳ್ತಾರಲ್ಲ, ತಂದೆ ತಾಯಿ ಜಗಳ ಆಡೋದ್ರಿಂದ ಕೂಸು ಬಡ ಆಯಿತು ಅಂತೇಳಿ. ನಮಗೆ ಯಾವುದೂ ಈಗೋ ಇಲ್ಲ, ಫಾಲ್ಸ್ ಪ್ರೆಸ್ಟೇಜ್ ಇಲ್ಲ. ಅವ್ರು ಹೇಳಿದರೆ ನಾನೇ ಹೋಗ್ತೀನಿ, ಪ್ರಸ್ತಾವನೆಗಳು ಕೊಡಲಿ, ನಾನು ಕರೆದೆ, ಒಂದು ಸಭೆ ಮಾಡೋಣ, ಎಲ್ಲ MLAಗಳು ದಯವಿಟ್ಟು ಬನ್ನಿ. ಸಭೆಗೂ ಕೂಡ ಏನೋ ಸಬೂಬನ್ನು ಹೇಳಿದರು. ಮಂತ್ರಿಗಳಿಗೂ ಮಾತಾಡಿದೆ ನಾನು. ಏನೆಲ್ಲ ನಮ್ಮ ಜಿಲ್ಲೆಯಲ್ಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೆಲಸ ಕಾರ್ಯಗಳು ಕುಂಠಿತ ಆಗಿದೆ ಅಥವಾ ಯಾವ ಕಾರ್ಯಗಳಿಗೆ ವಿಶೇಷ ಒತ್ತನ್ನು ಕೊಡಬೇಕು, ಆ ಎಲ್ಲ ಪ್ರಸ್ತಾವನೆಗಳನ್ನು ನನಗೆ ಕೊಡಿ, ನಾನು ನಿಮ್ಮ ಪ್ರತಿನಿಧಿಯಾಗಿ ನಾನು ಕೆಲಸ ಮಾಡ್ತೇನೆ. ನಾನು ಈ ಕ್ಷೇತ್ರದ ಶಾಸಕರು ಅಂದರೆ ಶಾಸಕರಾಗೇ ನೋಡ್ತೇನೆ, ಕಾಂಗ್ರೆಸ್ ಶಾಸಕರು ಅಂತ ನಾನು ನೋಡೋದಿಲ್ಲ, ಹಂಗೆ ನೋಡಲೂಬಾರದು. ಆದರೆ ದುರದೃಷ್ಟ ಇವತ್ತಿನ ವ್ಯವಸ್ಥೆಗಳು ಈ ರೀತಿಯಾಗಿದೆ. ಎಲ್ಲವೂ ಕೂಡ ರಾಜಕಾರಣವನ್ನು ಬೆರೆಸಿ ಒಟ್ಟಾರೆಯಾಗಿ ಪ್ರಗತಿಗೆ ಕುಂಠಿತ ಆಗೋದಕ್ಕೆ ಕಾರಣೀಭೂತರಾಗ್ತಾ ಇದ್ದಾರೆ. ಈ ಧೋರಣೆ ಹೋಗಬೇಕು ಅಂತೇಳಿ ನಿಮ್ಮ ಮೂಲಕ ಆದರೂ ಅವ್ರಿಗೆ ಮನವಿಯನ್ನು ಮಾಡ್ತೇನೆ.